ಇವತ್ತು ನಮ್ಮ ಭಾರತ ದೇಶದ ಒಂದು ಚಿತ್ರರಂಗದ ಇತಿಹಾಸದಲ್ಲಿ ನಮ್ಮ ಸರೋಜಾದೇವಿಯವರು ಅಂತಂದ್ರೇ ನಾವು ಸಾಮಾನ್ಯವಾಗಿ ಮಾತಾಡ್ತಾ ಇರ್ತೀವಿ ದೊಡ್ಡ ದೊಡ್ಡ ನಟರ ಬಗ್ಗೆ. ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಅಥವಾ ಎನ್ ಟಿ ರಾಮಾರಾವ್ ಆಗಿರ್ಬೋದು, ಶಿವಾಜಿ ಗಣೇಶನ್, ಎಂ ಜಿ ರಾಮಚಂದ್ರನ್, ಘಟಾನುಘಟಿ ನಾಯಕರುಗಳ ಜೊತೆಯಲ್ಲಿ ಸುಮಾರು 2 ದಶಕಗಳಿಗೂ ಹೆಚ್ಚು ಆ ಕಾಲದಲ್ಲಿ ಒಂದು ಇಡೀ ಚಿತ್ರರಂಗದಲ್ಲಿ ಅವರು ಇಲ್ಲದೆ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗದೇ ಇರೋ ಮಟ್ಟದಲ್ಲಿ ಅಷ್ಟು ಒಂದು ಮಹಾನಟಿ ಅವರು. ಒಂದು ದೇವಕನ್ಯೆ ಅಂತಂದರೆ ನಾವು ಇಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನು, ದೇವಲೋಕದಿಂದ ಭೂಲೋಕಕ್ಕೆ ಬಂದಿರುವಂಥ ಒಬ್ಬ ದೇವಕನ್ಯೆ ಅಂತಂದರೆ ಎಲ್ರಿಗೂ ಕೂಡ ಊಹಿಸ್ಕೊಂಡ್ರೂ ಕೂಡ ಬಿ ಸರೋಜಾದೇವಿ ಅವರೇ ಅನ್ನುವಂಥ ಒಂದು ಕಲ್ಪನೆ ನಮ್ಮ ಕಣ್ಮುಂದೆ ಬರುತ್ತೆ. ಹಾಗಾಗಿ ಆ ತಾಯಿ ಬಗ್ಗೆ ಏನು ಮಾತಾಡಿದ್ರು ಕೂಡ ಕಡಿಮೆನೆ. ಸೊ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ. ಇವತ್ತು ನಮ್ಮ ಭಾರತ ದೇಶದ ಒಂದು ಚಿತ್ರರಂಗದ ಇತಿಹಾಸದಲ್ಲಿ ನಮ್ಮ ಸರೋಜಾದೇವಿಯವರು ಅಂತಂದ್ರೇ ನಾವು ಸಾಮಾನ್ಯವಾಗಿ ಮಾತಾಡ್ತಾ ಇರ್ತೀವಿ ದೊಡ್ಡ ದೊಡ್ಡ ನಟರ ಬಗ್ಗೆ. ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಅಥವಾ ಎನ್ ಟಿ ರಾಮಾರಾವ್ ಆಗಿರ್ಬೋದು, ಶಿವಾಜಿ ಗಣೇಶನ್, ಎಂ ಜಿ ರಾಮಚಂದ್ರನ್, ಘಟಾನುಘಟಿ ನಾಯಕರುಗಳ ಜೊತೆಯಲ್ಲಿ ಸುಮಾರು 2 ದಶಕಗಳಿಗೂ ಹೆಚ್ಚು ಆ ಕಾಲದಲ್ಲಿ ಒಂದು ಇಡೀ ಚಿತ್ರರಂಗದಲ್ಲಿ ಅವರು ಇಲ್ಲದೆ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗದೇ ಇರೋ ಮಟ್ಟದಲ್ಲಿ ಅಷ್ಟು ಒಂದು ಮಹಾನಟಿ ಅವರು. ಒಂದು ದೇವಕನ್ಯೆ ಅಂತಂದರೆ ನಾವು ಇಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನು, ದೇವಲೋಕದಿಂದ ಭೂಲೋಕಕ್ಕೆ ಬಂದಿರುವಂಥ ಒಬ್ಬ ದೇವಕನ್ಯೆ ಅಂತಂದರೆ ಎಲ್ರಿಗೂ ಕೂಡ ಊಹಿಸ್ಕೊಂಡ್ರೂ ಕೂಡ ಬಿ ಸರೋಜಾದೇವಿ ಅವರೇ ಅನ್ನುವಂಥ ಒಂದು ಕಲ್ಪನೆ ನಮ್ಮ ಕಣ್ಮುಂದೆ ಬರುತ್ತೆ. ಹಾಗಾಗಿ ಆ ತಾಯಿ ಬಗ್ಗೆ ಏನು ಮಾತಾಡಿದ್ರು ಕೂಡ ಕಡಿಮೆನೆ. ಸೊ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ. ಇವತ್ತು ನಮ್ಮ ಭಾರತ ದೇಶದ ಒಂದು ಚಿತ್ರರಂಗದ ಇತಿಹಾಸದಲ್ಲಿ ನಮ್ಮ ಸರೋಜಾದೇವಿಯವರು ಅಂತಂದ್ರೇ ನಾವು ಸಾಮಾನ್ಯವಾಗಿ ಮಾತಾಡ್ತಾ ಇರ್ತೀವಿ ದೊಡ್ಡ ದೊಡ್ಡ ನಟರ ಬಗ್ಗೆ. ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಅಥವಾ ಎನ್ ಟಿ ರಾಮಾರಾವ್ ಆಗಿರ್ಬೋದು, ಶಿವಾಜಿ ಗಣೇಶನ್, ಎಂ ಜಿ ರಾಮಚಂದ್ರನ್, ಘಟಾನುಘಟಿ ನಾಯಕರುಗಳ ಜೊತೆಯಲ್ಲಿ ಸುಮಾರು 2 ದಶಕಗಳಿಗೂ ಹೆಚ್ಚು ಆ ಕಾಲದಲ್ಲಿ ಒಂದು ಇಡೀ ಚಿತ್ರರಂಗದಲ್ಲಿ ಅವರು ಇಲ್ಲದೆ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗದೇ ಇರೋ ಮಟ್ಟದಲ್ಲಿ ಅಷ್ಟು ಒಂದು ಮಹಾನಟಿ ಅವರು. ಒಂದು ದೇವಕನ್ಯೆ ಅಂತಂದರೆ ನಾವು ಇಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನು, ದೇವಲೋಕದಿಂದ ಭೂಲೋಕಕ್ಕೆ ಬಂದಿರುವಂಥ ಒಬ್ಬ ದೇವಕನ್ಯೆ ಅಂತಂದರೆ ಎಲ್ರಿಗೂ ಕೂಡ ಊಹಿಸ್ಕೊಂಡ್ರೂ ಕೂಡ ಬಿ ಸರೋಜಾದೇವಿ ಅವರೇ ಅನ್ನುವಂಥ ಒಂದು ಕಲ್ಪನೆ ನಮ್ಮ ಕಣ್ಮುಂದೆ ಬರುತ್ತೆ. ಹಾಗಾಗಿ ಆ ತಾಯಿ ಬಗ್ಗೆ ಏನು ಮಾತಾಡಿದ್ರು ಕೂಡ ಕಡಿಮೆನೆ. ಸೊ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.